ಮುಂದೆ ಬರಪ್ಪ ನೀನು ಮುಂದೆ ಒಂದು ಈ ಕಡೆ ಅನ್ಕೋ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಲೋಕೇಶ್ ಶೆಟ್ರು. ಹಾಂ, ಲೋಕೇಶ್ ಶೆಟ್ರು. ಮೀಸೆ ಅಪ್ಪ ಅಂತಾರ, ಜಾಸ್ತಿ ಮೀಸೆ ಅಂತಂದ್ರೆ ಮೀಸೆ ಅಂತಾನೆ ಕೇಳಿದ ಊರಲ್ಲಿ. ಹಾಂ ಹಾಂ ಸರ್, ಇವು ಎಷ್ಟಲ್ಲಾಗವೆ? ಇವು ಎರಡೆರಡಲ್ಲು. ಎರಡೆರಡಲ್ಲು. ಎಷ್ಟು ದಿನದಿಂದ ನಿಮ್ಮ ಮನೆಗವೆ? ನಾನು 1 ವರ್ಷ ಆಯ್ತು ಜೊತೆ ಮಾಡಿ. ನೀವು ಜೊತೆ ಮಾಡಿದ್ದಾ? ಹಾಂ ಹಾಂ. ಜೊತೆ ಮಾಡಿದ್ದು. ನೀವು ಅಷ್ಟೇನಾ ಸ್ವಂತ ಕೆಲಸದ ಬಾಡಿಗೆನು ನಾವು ಕೂಲಿಗೂ ಹೋಗ್ತೀವಿ. ಹೋಗ್ತೀರಾ? 1 ವರ್ಷದೊಳಗೆ ಒಂದು 25-30 ಸಾವಿರ ಸಂಪಾದನೆ ಮಾಡ್ತೀವಿ. ಅಷ್ಟೇನಾ? ಒಂದು ಸೀಸನಲ್ಲಿ 20,000-30,000 ದುಡ್ಡು ಬಿಡ್ತಾರೆ ಕೆಲವರು. ನಮ್ಮಲ್ಲಿ ಆ ತರ ಏನಿಲ್ಲ. ಹೊಸಕೋಟೆ ಈ ಕಡೆ ನೆಲಮಂಗಲ ಇತ್ತಾದ್ರೆ ಎಕರೆಗೆ 2,500 ಸಾವಿರ ತಗೊಳ್ತಾರೆ. ನಮ್ಮಲ್ಲಿ ನಾವು ಒಂದು ಮನಿವೆತೆಯಿಂದ 1,000 ರೂಪಾಯಿ ಕೊಡ್ತಾರೆ ಒಂದ್ ದಿವಸಕ್ಕೆ. ಊಟ ಎಲ್ಲ ಕೊಟ್ಟಾ? ಊಟ ಎಲ್ಲ ಕೊಟ್ಟು ನಾವು ಹೊರಗಡೆ ಊಟ ಮಾಡಲ್ಲ. ನಮ್ಮ ಮನೆಯಲ್ಲಿ ಇಲ್ಲ 500 ಹೋಟ್ಲ್ ಆದ್ರೆ ಮಾಡ್ತೀವಿ. ಊಟ ಕೊಡಿಸ್ತಾರೆ 500 ಹೋಟ್ಲಲ್ಲಿ. ಆ ತರ ನಮ್ಗೆ ಮಾಮೂಲಿ ರೆಗ್ಯುಲರ್ ಆಗಿ 1-2 ಜೊತೆ ಇದ್ದೇ ಇರ್ತವೆ. 2 ಜೊತೆ 3 ಜೊತೆ ಕಟ್ತೀರಾ? ಒಂದ್ ಜೊತೆ ಕೆಲಸ ಮಾಡೋವು, 2 ಜೊತೆ ಕರುಗಳು. ಮೊನ್ನೆ ನೋಡಿ ಇವನ್ನೇ ರೈಸ್ ಬಿಟ್ಟಿದ್ವಿ ನಾವು ಚಿಂಕುರ್ಚಿಯಲ್ಲಿ. ಓ, ಮೊನ್ನೆ ಬಂದಿದ್ರಾ? ಫಸ್ಟೇ ರೋಂಡಲ್ಲೇ ಬಿಟ್ಟಿದ್ದು. ಒಂದ್ ಹೆಜ್ಜೆಲಿ ರೋಸ್ಟ್ ಮಿಸ್ ಅದು. ಕೇಳಿದ್ರು ನನ್ಗಾಗಿರೋದು 80,000. 2.25 ಲಕ್ಷಕ್ಕೆ ಬಾಯಿ ಬಿಟ್ಟು ಕೇಳಿದ್ರು ನಾವು ಕೊಡಲ್ಲ ಅಂತ ಮಡಿಕೊಂಡಿದ್ವಿ. ಇವು ಕರುಗಳು ತಂದು ಎಷ್ಟು ದಿನ ಆಯ್ತು? ಅದು ಮೊನ್ನೆ ಮಾಗಡಿಲ್ ತಗೊಂಡು. ಎಷ್ಟಾಗಿದ್ವು ಜೊತೆ? 80,000 ಆಯ್ತು. 80,000. ಈಗ ಮೊನ್ನೆ ಅದಕ್ಕೆ ಒಮ್ಮೆ ಮಾಡಿಸ್ದಂಗಿದೆ, ಇದಕ್ಕೆ ಮಾಡಿಸಿಲ್ಲ? ನಾನು ಇನ್ನ ಮಾಡಿಸಿಲ್ಲ ಸರ್, ಮೊನ್ನೆ ಕಸಿ ಮಾಡಿಸಿದೀನಿ. ಎರಡಕ್ಕೂ. ಇದು ಒಂಟಿ ತಂದಿರೋದು ರಾತ್ರಿ ಹಾಕೋ ಬಂದ ಸರ್. ಎಲ್ಲಿ? ಆ ಕಡೆ ರಾತ್ರಿ ಹೊಸಕೋಟೆಯಿಂದ ಮೋಟ್ಗನಲ್ಲಿ. ಹೊಸಕನಹಳ್ಳಿ ಹತ್ರ ಹಾಕೋ ಬಂದ. ಏನು ಸ್ನೇಹಿತರಿಂದ ಹಾಕೋ ಬಂದ್ರ ಅಥವಾ ಸುಮ್ಮನೆ ತರಬೇಕು ಅಂತಾನೆ ಹೋಗಿದ್ರಾ? ರಾತ್ರಿ ನಮ್ಮ ಸ್ನೇಹಿತರಿಗೆ ಕೂಟಕ್ಕಾಗ್ತದೆ ಅಂತ ಹೋದ. ಅವರು ಇಲ್ಲಿಂದ 1,55,000ಕ್ಕೆ ಹಾಕೊಂಡು ಹೋಗಿದ್ರು. ನಮ್ಮ ದೊಡ್ಡ ಪಣಿದಲ್ಲಿ ರಾಜು ಅಂತ ಇದ್ದಾರೆ ಮೋಟ್ರ ಜನ. ಹಾಗಾಗಿ ಆ ಕರ ಕೊಡ್ತೀವಣ್ಣ ಅಂದ್ರು. ಏನೋ ಕಾಯಿ ಸಾಕಣ ಅಂತ ಹಾಕೋ ಬಂದ. ಎಷ್ಟದು? ಅದು ಇವಕ್ಕೆ ಇಲ್ಲಿ ಬರೋಕ್ಕೆ 31,000. ಇವಾಗ ಅದು ಕೂಟ ಹಾಕೊಂತೀರಾ? ಹಾಕ್ತಿವಿ, ಇಲ್ಲ ಬಂದ್ರೆ ಕೊಡ್ತೀವಿ. ಇವಲ್ಲಿ ಒಂಟಿಗಳು ಬಂದ್ರು ಕೊಡ್ತೀರಾ? ಬಂದ್ರೆ ಜೊತೆನೆ ಅವೇ, ಇಲ್ಲಿ ಬಂದ್ರೆ 120ನೇ ಆಗ್ಲಿ ಬಿಟ್ಟಿದ್ರೆ ಕೊಡ್ತೀರಾ? ಮೊಬೈಲ್ ನಂಬರ್ ಹೇಳಿ ನಿಮ್ದು. 97-311-1661. 61-806. ಇನ್ನೊಂದ್ಸತಿ ಹೇಳಪ್ಪ ನೀನು. 97-311-61-806. ಊರ ಹೆಸರು ಯಜಮಾನ್ರೆ? ಗೋಣಿಪುರ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಸೀಮೆಸುಗಳು ಕಟ್ಟಲ್ಲ? ಇಲ್ಲ ಸರ್, ಮನೆಗೊಂದು ಮಡಿಕೊಂಡಿದೀವಿ. ಹಾಲ್ಗೆ. ಮೇಕೆ ಗುರುಗಳು ಇದಾವೆ? ಮೇಕೆ 4 ಇದೆ. ಏನ್ ಬೆಳಿತೀರಾ ಈ ಕಡೆ? ನೀವೇನ್ ಬೆಳಿತೀರಾ? ನಾವು ಒಂದ್ ಸ್ವಲ್ಪ ರಾಗಿ ಹಾಕೋತೀವಿ. ಅದ್ ಬಿಟ್ರೆ ನಾವೇನು ಬೆಳೆಯಕ್ ಹೋಗಲ್ಲ. ಹಿಂಗೆ ಕೂಲಿ ಮಾಡ್ಕೊಂಡು. ಮೇನ್ ಕೂಲಿನೇ ದನಗಳಲ್ಲಿ? ಬೇರೆ ಇನ್ನೇನು ತರಕಾರಿ ಗಿರ್ಕಾರಿ ಏನು ಬೆಳೆಯಲ್ಲ? ಬೋರ್ ಇದೆ ಆದ್ರೂ ಬೆಳೆಯಲ್ಲ. ಬೋರ್ ಇದೆಯಾ? ಮತ್ತೆ ಬೆಳೆಯಲ್ಲ. ಯಾಕೆ ಏನು ವರ್ಕೌಟ್ ಆಗಲ್ಲ ಅಂತನಾ? ಆಗಲ್ಲ. ಬನ್ನಿ ಆಳುಗಳಿಗಿಟ್ಟು ಏನು ಮಾಡಕ್ಕಾಗಲ್ಲ. ಬೇಕು ಅಂದ್ರೆ ಸ್ವಲ್ಪ ಜೋಳ ಪಳ ಚೆಲ್ಕೊಂಡು ವ್ಯವಹಾರ ಮಾಡ್ತೀವಿ ಅಷ್ಟೇ. ಆದ್ರೆ ಏನು ಬೆಳೆಯಕ್ಕಾಗಲ್ಲ. ಆಳುಗಳು ಡೈಲಿ 500 ರೂಪಾಯಿ ತಗೋತಾರೆ. ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಒಂದ್ ದಿನವೆಲ್ಲ ಮಾಡ್ತಾರೆ. 50 kg ಜೋಳ ಮುರಿದ್ರೆ 500 ರೂಪಾಯಿ ಕೊಡ್ಬೇಕು. ಅದ್ರೊಳಗೆ ಬರೋದು ಅಮ್ಮಮ್ಮ ಅಂದ್ರೆ 25 ರೂಪಾಯಿ ಬರ್ತದೆ. ನಾವು ಕೈಯಿಂದ ಕೊಡ್ಬೇಕು. ಹಾಗಾಗಿ ಬೇಸಾಯ ಮಾಡೋದೇ ಬೇಡ ಅಂತ ಬಿಟ್ಬಿಡಿ. ರಾಗಿ ಒಂದು ಮನೆಗೆ ಹಾಕೊಂತೀರಾ? ಊರಿಗೆ ದನಿಗೆ ಮೇವ್ ಬೇಕಲ್ವ್ರ. ಅವಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ಟಿದ್ದಾರೆ. ನಾವು ಗಾಣಿಸಿಟ್ರು. ನಾವು ಗಾಣ ಆಡೋವಾಗ ಇಲ್ಲೇನು ಗಾಣ? ನೀವೆಲ್ಲ ಅಣ್ತಂದ್ರೆ ಸೇರಿ ಒಂದು ಗಾಣ ಹಾಕೋದು ಮತ್ತೆ? ಗಾಣ ಇದೆ ಇದೆಯಾ? ಆದ್ರೆ ಅದಕ್ಕೆ ಇವಾಗ ಅದು ಮರ ಉಣಿಸ್ಬೇಕು ಅಂದ್ರೆ 1.5 ಲಕ್ಷ ಬೇಕು. ಬೇಕಲ್ವ್ರ? ಅಲ್ಲ, ನೀವು 3 ಜನ ಅಣ್ತಂದಿರೋ ಅಂದ್ರಲ್ಲ? ಇಬ್ರಾ ಸೇರ್ಸ್ ಒಂದ್ ಮಾಡೋದು ಮತ್ತೆ? ಚೆನ್ನಾಗಿ ಕೈ ಅಂಟುತ್ತಲ್ಲ ನಿಮ್ಗೆ? ಮೇಂಟೈನ್ ಮಾಡಕ್ ಆಗ್ಬೇಕಲ್ರ? ಅಲ್ಲ, ಅದೇನಿಲ್ಲ, ಅದ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದದು. ಸರಿ ಸಾ. ಒಂದೇನಾಗುತ್ತೆ ಅಂದ್ರೆ ಐಟಮ್ ಸಿಗ್ಬೇಕು ನಮ್ಗೆ ಮೊದ್ಲು ಮೇನು. ಏನ್ ಐಟಮು? ಹೊಂಗೆ ಬೀಜ ಆಗ್ಲಿ, ಹುಚ್ಚೆಳ್ಳಾಗ್ಲಿ, ಹಳ್ಳಾಗ್ಲಿ. ಅಲ್ಲ, ಇದೊಂದು ಇದೆ ಅಂದ್ರೆ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಕಡಲೆ ಬೀಜ, ಕೊಬ್ಬರಿ ಎಲ್ಲ ಹಾಕ್ಸ್ತಾರಲ್ಲ. ಈಗ ಮಿಲ್ ಬಂದ್ಬಿಟ್ಟಿದೆ ಅಲ್ವರ, ಮಿಷಿನರಿ ಬಂದ್. ಅಲ್ಲ, ಅದಕ್ಕಿಂತ ಇದು ಶ್ರೇಷ್ಠ ಅಂತ ಗೊತ್ತಾದ್ರೆ ಜನಗಳು. ಬಟ್ ಏನಾಗಿದೆ ಅಂದ್ರೆ ಮೊದ್ಲು ಎಲ್ಲಾ ಕಡೆಗೂ ಹೊಂಗೆ ಮರಗಳು, ಬೇವಿನ ಮರಗಳು ಎಲ್ಲಾ ಬೆಳೀತಾ ಇತ್ತು. ಈಗ ಮರಗಳು ಅನ್ನೋದೇ ಇಲ್ಲ. ಎಲ್ಲೂ ಹೊಂಗೆ ಬೀಜ ಅದು ಇದು ಮಾಡೋದಿಲ್ಲ. ಇದ್ರೂ ಶೇಖರಣೆ ಮಾಡೋರಿಲ್ಲ. ಮಾಡೋರಿಲ್ಲ. ಹೌದೌದು. ಕಾಲದಲ್ಲಂತೂ
ಎಲ್ಲ ಮನೆ ಮಕ್ಳೆಲ್ಲ ಹೋಗಿ ಕಾಯಿ ಹಾಕೊಂಡ್ಬಂದು ಬೀಜ ಮಾಡಿ ಎಣ್ಣೆ ಪಣ್ಣೆ ತಗೊಂಡು ಅವರು ಇದ್ ಮಾಡ್ತಾ ಇದ್ರು, ದೀಪ ಉರಿಸ್ತಾ ಇದ್ರು. ಹೌದೌದು. ಈಗ ಲೈಟ್ಗಳು ಇವೆಲ್ಲ ಬಂದಿದ್ದರಿಂದ ದೇವ್ರ ಮನೆ ದೀಪ ಹಚ್ಚಕ್ಕೂ ಎಣ್ಣೆ ತಗೊಳ್ಳೋದು ಹಿಂದೂ ಮುಂದೆ ತುಳಿತಾ ಇದ್ದಾರೆ. ಎಲ್ಲ ಪಾಮಲ್ ಎಣ್ಣೆ ತಗೊಂತಾರೆ. ಎಣ್ಣೆ ಅದು ಇದು ಮಿಕ್ಸಿಂಗ್ ಬಂದ್ಬಿಟ್ಟು ಹೌದೌದು. ಹಿಂದೂ ಮುಂದೆ ತುಳಿತಾರೆ. ಅಲ್ಲ ಅದು ಇರ್ಲಿ, ಗೊಂಗೆ ಎಣ್ಣೆದು ಕೊಬ್ಬರಿ ಎಣ್ಣೆದು ಇದು ಬೇವಿನ ಎಣ್ಣೆದು ಬಿಟ್ಬಿಡಿ. ಇದಿದ್ರೆ ಕಡಲೆ ಬೀಜ ಎಳ್ಳು ಮಾಡ್ಬೋದಲ್ಲ. ಏನಕ್ಕೆ ಅಂದ್ರೆ ಅಲ್ಲ ಮೋಟ್ರು ಇದು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದೆ ಸರ್, ಇದು ಈ ಸತಿ ಮಾಡಿ ಇನ್ನ 2 ವರ್ಷ ಮಾಡಿದ್ರು ಎಣ್ಣೆ ಕೇಳ ಅಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ಒಳ್ಳೇದು, ಹೌದು. ಮನೆಗಂತೂ ಆಗಲ್ಲ, ಹೌದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆ ಇದರಿಂದ ಹೇಳಿದ್ ನೀವು ಇವಾಗ ಮಾಡ್ತೀರಾ ಅದನ್ನ? ಮಾಡ್ತೀವಿ ಸರ್. ಅಲ್ಲ ಮನೆಗೋಸ್ಕರ ಮಾಡ್ಕೊಂತೀರಾ? ಇಲ್ಲ ಸರ್, ನಾವು ಇವಾಗ ಆಗಲೇ ಸುಮಾರು ಒಂದು 20-28 ವರ್ಷ ಮೇಲಾಗಿದೆ ಬಿಟ್ಬಿಟ್ಟಿದ್ವಿ. ಓ ಸುಮ್ಮನೆ ಅದು ಗಾಣ ಇದೆ ಅಷ್ಟೇ. ಅದೇ ನಮ್ಮಿದು ಕಳಿಬಾರ್ದು ಕೀಳಂಗಿಲ್ಲ ಸರ್, ನಾವು ಹಾ ಅದನ್ನ ಕೀಳಂಗಿಲ್ಲ. ಹಾ 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 ಅದು ದೇವ್ರು, ನಮ್ಮನೆ ದೇವ್ರು ಇದ್ದಂಗೆ ಗಣೇಶ ಅಂತ. ಹಾ 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 ಅದನ್ನ ಯಾವುದೇ ಕಾರಣಕ್ಕೂ ಕೀಳಂಗಿಲ್ಲ. ಹಾ ಹಾ ಅದನ್ನ ನಾವು ಏನು ಮಾಡಲ್ಲ, ಅದು ಇರ್ಲೇಬೇಕು. ವರ್ಷ ಇವಾಗ ಅದಕ್ಕೆ ಶೀಟ್ ಹಾಕಿ ಆಗ ಮರ ಎಲ್ಲ ಹಾಕಕ್ಕೆ ಒಂದು 2 ಲಕ್ಷ ಬೇಕಾ? ಬೇಕು ಸರ್, ಒಂದ್ 2 ಲಕ್ಷ ಬೇಕು. ವಿತ್ ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೀಳಂಗಿಲ್ಲ. ಹ್ಮ್ ಅದಕ್ಕೆ ವರ್ಷಕ್ಕೊಂದ್ಸತಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ಲೇಬೇಕು. ಹಾ ಹಾ ಗೌರಿ ಗಣೇಶನ ಹಬ್ಬದ ಹಾ ಅದಕ್ಕೆ ನಮ್ಗೆ ಏನು ಇರ್ಲಿ ಇಲ್ದ ಹೋಗ್ಲಿ ಅದಕ್ಕೆ ಪೂಜೆ ಮಾಡ್ಲೇಬೇಕು. ಎಡೆ ಹಾಕ್ಬೇಕು. ಕಡುಬು ಮಾಡ್ತೀವಿ, ಒಂದು ಹಣ್ಣು ಹಂಪಲು ತಂದಿರ್ತೀವಿ, ಹಾ ಹಾ ಅದೆಲ್ಲ ಇಟ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಹಾ ಹಾ ನೀಟಾಗಿ ಪೂಜೆ ಮಾಡಿ. ಆಯ್ತು ಸರ್. ಅಲ್ಲ ಅದು ಇಬ್ರು ಪ್ರಯತ್ನ ಪಟ್ಟು ಮಾಡಂಗಿದ್ರೆ ಸ್ಟಾರ್ಟ್ ಮಾಡಿ, ಒಳ್ಳೇದಾಗುತ್ತೆ. ಅಲ್ಲ ನಿಮ್ಗೆ ಅಂತಲ್ಲ, ಜನಗಳಿಗೂ ಒಳ್ಳೇದಾಗುತ್ತೆ ಅದು. ಅದು ಜನದ ಒಪಿನಿಯನ್ ಬಂದ್ರೆ ಏನಾದ್ರೂ ಮಾಡ್ಬೋದು. ಹಾ ಹಾ ನಾವು ಹಾಕಿಸ್ಕೊತೀವಿ ಮಾಡಿ. ಇಲ್ಲ ನೀವೇ ಊರವರೆಲ್ಲ ದೊಡ್ಡವ್ರನ್ನ ಸೇರಿಸ್ಕೊಂಡು ಹಿಂಗೆ ಮಾಡ್ತೀವಿ ಅನ್ನೋದು ಎಲ್ಲರೂ ನೀವು ಇಲ್ಲಿ ಹಾಕ್ಸ್ಕೊಳ್ಳಿ. ಕಡಲೆ ಬೀಜ ಇವಾಗ ಅಂಗಡಿಯಲ್ಲಿ ತಿನ್ನೋ ಎಣ್ಣೆ ತಗೊಳೋ ಬದಲು ಇದು ಆರೋಗ್ಯ ನಿಮ್ಮ ಊರವರೇ ಮಾಡಿದ್ರು ಎಷ್ಟು ಅನುಕೂಲ ಆಗ್ಬಿಡುತ್ತೆ. ಕೆಲವರು ಹೇಳ್ತಾರೆ ಮಾಡಿ ನಿಮ್ಗೆ ಬೆನಿಫಿಟ್ ಇದೆ, ಮಾಡಿ ಅದು ಅನುಕೂಲ ಆಗುತ್ತೆ ರೈತರಿಗೆಲ್ಲ ಅಂತ. ಕೆಲವರು ಕೇಳ್ಬೇಕಾದ್ರೆ ಅಯ್ಯೋ ಬಿಡಿ ಇದು ಅದ್ರ ಬದಲು ಇದೇ ತಗೊಳ್ಳೋಣ ಅನ್ನೋರು. ಅಲ್ಲ ಅದು ಗೊತ್ತಿಲ್ದಿದ್ದವರು ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತಾದ್ರೆ ಅವರು ಎಲ್ಲರೂ ಬರ್ತಾರೆ. ಎಲ್ಲ ಬರೋರು ಬರಲಿ ಬಿಡಿ. ಈಗ ನಿಮ್ಮ ಇಲ್ಲಿಗೆ ಸುತ್ತಮುತ್ತಲ ಒಂದು 15-20 ಹಳ್ಳಿಯವ್ರು ಬಂದರೆ ನೀವು ಬ್ಯುಸಿ ಆಗ್ತೀರಾ ಕೆಲಸದಲ್ಲಿ. ಜನಗಳಿಗೂ ಅನುಕೂಲ ಆಗುತ್ತೆ, ನಿಮಗೂ ಆದಾಯ ಬರುತ್ತೆ. ಪ್ರಯತ್ನ ಮಾಡ್ಬೇಕು ನೋಡುವ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗಳಿಗೆ.